ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಮತ್ತೆ RRB ಗ್ರೂಪ್ ಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದಾವೆ. ಸೊ ಸೆವೆಂತು ಮತ್ತು 8th ಎಕ್ಸಾಮ್ ಯಾವುದೇ ಎಕ್ಸಾಮ್ ಗ್ರೂಪ್ ಡಿ ಇದ್ದಿರಲಿಲ್ಲ. ಇವತ್ತಿಂದ ಮತ್ತೆ ಗ್ರೂಪ್ ಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು. ಸೊ ನೋಡೋಣ ಆಗಸ್ಟ್ 9ರ ಮೊದಲನೇ ಶಿಫ್ಟ್ ಕ್ವಶನ್ ಯಾವ ಥರ ಬಂದಿದ್ವು ಅಂತ. ಓಕೆ, ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಯಾವುದಾದ್ರೂ ಕ್ವಶನ್ಸ್ ನೆನಪಿದ್ರೆ ದಯವಿಟ್ಟು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ವಿಶ್ವ ಸಂತೋಷ ವರದಿ 2026 ಪ್ರಕಾರ ಸತತವಾಗಿ 9ನೇ ವರ್ಷವೂ ವಿಶ್ವದ ಅತ್ಯಂತ ಸಂತೋಷದ ದೇಶವಾಗಿ ಮೊದಲ ಸ್ಥಾನದಲ್ಲಿ ಉಳಿದಿರುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವುದಪ್ಪ ಈ ದೇಶ ಅಂತಂದರೆ, ಆಪ್ಷನ್ ಎ ಐಸ್ಲ್ಯಾಂಡ್ ಅಲ್ಲ, ಆಪ್ಷನ್ ಬಿ ಡೆನ್ಮಾರ್ಕ್, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ಕೋಸ್ಟಾರಿಕಾ ಅಂತ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫಿನ್ಲ್ಯಾಂಡ್. ಓಕೆ, ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ಶ್ರೀಮತಿ ಎನ್ ರಾಜಂ ಈ ಕೆಳಗಿನ ಯಾವ ಸಂಗೀತ ವಾದ್ಯ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ರಿಪೀಟೆಡ್ ಕ್ವಶನ್. ಓಕೆ, ಇದು ರಿಪೀಟೆಡ್ ಕ್ವಶನ್. ಈ ಕ್ವಶನ್ನ ಆಲ್ರೆಡಿ ಒಂದು ಸಲ ಕೇಳಿದ್ದಾರೆ. ಇವರು ಯಾವ ಒಂದು ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರಪ್ಪ ಅಂದರೆ ಆಪ್ಷನ್ ಸಿ ಪಿಟೀಲು ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಶ್ರೀಮತಿ ಎನ್ ರಾಜನ್ ಇವರು ಉತ್ತರ ಪ್ರದೇಶ ರಾಜ್ಯದವರು. ಹೌದಾ, ಇವರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದರು. ಅದು ಪದ್ಮವಿಭೂಷಣ ಪಡೆದಿದ್ದಾರೆ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆದರೆ ರೀಸೆಂಟಾಗಿ ಪಡೆದದ್ದು ಪದ್ಮವಿಭೂಷಣ. ನೆಕ್ಸ್ಟ್ ಕ್ವಶನ್, ಜೀವಾಣುಗಳನ್ನು ಈ ಕೆಳಗಿನ ಯಾವ ಜಗತ್ತಿನಲ್ಲಿ ಇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಜಗತ್ತಪ್ಪ ಅಂತಂದರೆ ಆಪ್ಷನ್ ಸಿ ಮೊನೇರಾ. ಯಾಕಂದರೆ ಬ್ಯಾಕ್ಟೀರಿಯಾ ಅನ್ನೋದು ಮೊನೇರಾ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸಾಮ್ರಾಜ್ಯದಲ್ಲಿ? ಮೊನೇರಾ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾದರೆ ಪ್ರೋಟಿಸ್ಟಾ ಮತ್ತು ಶಿಲೀಂಧ್ರ ಮತ್ತು ಸಸ್ಯದಲ್ಲಿ ಯಾವ ಕಂಡುಬರ್ತಾವಪ್ಪ ಅಂದರೆ ಇಲ್ಲಿ ನೋಡ್ರಿ. ಪ್ರೋಟಿಸ್ಟಾ ಜಗತ್ತಿನಲ್ಲಿ ಏಕಕೋಶೀಯ ಯುಕ್ಯಾರಿಯೋಟಿಕ್ ಜೀವಿಗಳಾದ ಅಮೀಬಾ, ಪ್ಯಾರಾಮೀಸಿಯಂ ಮುಂತಾದವು ಕಂಡುಬರ್ತವೆ. ಇನ್ನು ಫಂಗಿ ಅಥವಾ ಶಿಲೀಂಧ್ರಗಳು ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಶಿಲೀಂಧ್ರಗಳು, ಅದರಲ್ಲಿ ಪ್ರಮುಖವಾಗಿ ಈಸ್ಟ್ ಮತ್ತು ಅಣಬೆ ಕಂಡುಬರ್ತವೆ. ಇನ್ನು ಪ್ಲ್ಯಾಂಟ್ಸ್ ಅಂತ ಬಂದಾಗ ಸಸ್ಯಗಳು, ಇಲ್ಲಿ ನೀವು ನೋಡಿರ್ತೀರಿ ಸಸ್ಯಗಳು ಕಂಡುಬರ್ತವೆ. ಹೌದಾ? ನೆಕ್ಸ್ಟ್, ನರಮಂಡಲದ ಈ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಹೇಳಿಕೆಯಪ್ಪ ಅಂದರೆ ಆಪ್ಷನ್ ಬಿ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ನೆಫ್ರಾನ್ ನರಮಂಡಲದ ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ಇದು ತಪ್ಪು. ಯಾಕಂದರೆ ಇಲ್ಲಿ ನೋಡ್ರಿ, ಸಿ ನ್ಯೂರಾನ್ ಅನ್ನೋದು ನರಮಂಡಲವು ನ್ಯೂರಾನ್ಗಳಿಂದ ಆಗಿರುತ್ತದೆ ಎಂಬುದು ನಿಜ. ನ್ಯೂರಾನ್ಗಳು ನರಮಂಡಲದ ಮೂಲಭೂತ ಕೋಶಗಳು ಹೊರತು ನೆಫ್ರಾನ್ ಅಲ್ಲ. ಇದು ತಪ್ಪು. ಅವ್ರ ಕ್ವಶನ್ ಕೂಡ ಏನು ಕೇಳಿದಾರೆ, ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದಾರೆ. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಹೌದಾ? ನೆಕ್ಸ್ಟ್, ಚರ್ಮಕ್ಕೆ ಗಾಯವಾದಾಗ ಅಥವಾ ಕಡಿದಾಗ ನೇರವಾಗಿ ಪರಿಣಾಮ ಬೀರುವ ಮುಖ್ಯ ಅಂಗಾಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಚರ್ಮದಲ್ಲಿ ಕಂಡುಬರ್ತಕ್ಕಂಥ ಅಂಗಾಂಶ ಯಾವುದಪ್ಪ ಅಂದರೆ ಅದು ಅನುಲೇಪಕ ಅಂಗಾಂಶ. ಅನುಲೇಪಕ ಅಂಗಾಂಶ. ಇದರಲ್ಲಿ ಪ್ರಮುಖವಾಗಿ ನಾವು 4 ಭಾಗವಾಗಿ ನೋಡ್ತೀವಿ. ಸ್ತರೀಕೃತ, ಚಪ್ಪಟೆ ಆಕಾರದ, ಘನಾಕಾರ. ಹೌದಾ? ಈ ಅನುಲೇಪಕ ಅಂಗಾಂಶದಲ್ಲಿ ಯಾವ ಅಂಗಾಂಶ ಚರ್ಮದಲ್ಲಿ ಕಂಡುಬರ್ತಪ್ಪ ಅಂದ್ರೆ ಚಪ್ಪಟೆ ಆಕಾರದ ಅಂಗಾಂಶ ಕಂಡುಬರುತ್ತೆ. ಅವರು ಕೊಟ್ಟಿರೋದೇನಿಲ್ಲಿ ಕವಕಜಾಲ ಅಂಗಾಂಶ ಮತ್ತು ಎಪಿಥೇಲಿಯಲ್ ಟಿಶ್ಯೂ. ಕವಕಜಾಲ ಅಂಗಾಂಶ ಅಂದರೂ ಒಂದೇ, ಅನುಲೇಪಕ ಅಂಗಾಂಶ ಅಂದರೂ ಒಂದೇ. ಅನುಲೇಪಕ ಅಂಗಾಂಶ ಅಂದರೂ ಒಂದೇ. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಇದು ಇನ್ಫಾರ್ಮೇಷನ್ನ
ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇರ್ತದೆ. ಓಕೆ, ನೆಕ್ಸ್ಟ್ ಜೆ ಥಾಮ್ಸನ್ ಇವರು 1897ರಲ್ಲಿ ಯಾವುದನ್ನು ಕಂಡು ಹಿಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಮುಖವಾಗಿ ನಾವು ಕೆಮಿಸ್ಟ್ರಿ ಅಂತ ಬಂದಾಗ ನ್ಯೂಟ್ರಾನ್ ನೋಡ್ತೀವಿ, ಪ್ರೋಟಾನು ಮತ್ತು ಎಲೆಕ್ಟ್ರಾನು. ಸೊ ಇವುಗಳನ್ನು ಕಂಡು ಹಿಡಿದವರು ಅಥವಾ ಇವುಗಳನ್ನು ಆವಿಷ್ಕಾರ ಮಾಡಿದವರು ಪ್ರಮುಖವಾಗಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಅದಕ್ಕೊಂದು ಸಣ್ಣ ಟ್ರಿಕ್ ಇದೆ, ಇಲ್ಲಿ ನೋಡಿರಿ. ಪಿ ಅಂದರೆ ಪ್ರೋಟಾನು, ಎ ಅಂದರೆ ಎಲೆಕ್ಟ್ರಾನು, ಎನ್ ಅಂದರೆ ನ್ಯೂಟ್ರಾನ್. ಇದೇನಾಯಿತು, ಒಂದು ಪೆನ್ ಆಯಿತು. ಸೊ ನಾವು ಪೆನ್ನಿಂದ ಏನು ಮಾಡ್ತೀವಿ, RTC ಅಂತ ಬರಿತೀವಿ, RTC. ಪ್ರೋಟಾನ್ ಅಂತ ಬಂದರೆ ರುದರ್ಫೋರ್ಡು, ಎಲೆಕ್ಟ್ರಾನ್ ಅಂತ ಬಂದರೆ ಥಾಮ್ಸನ್ನು, ನ್ಯೂಟ್ರಾನ್ ಅಂತ ಬಂದರೆ ಚಾಡ್ವಿಕ್. ಪ್ರೋಟಾನ್ ಕಂಡುಹಿಡಿದವರು ರುದರ್ಫೋರ್ಡ್. ಅವ್ರು ಏನು ಕೇಳಿದ್ದು, ಜೆ ಥಾಮ್ಸನ್ ಅವರು ಯಾವುದನ್ನು ಕಂಡುಹಿಡಿದರು, ಎಲೆಕ್ಟ್ರಾನ್ಗೇನು ಥಾಮ್ಸನ್. ಹಾಗಾದರೆ ಆನ್ಸರ್ ಯಾವುದು, ಆಪ್ಷನ್ ಬಿ ಎಲೆಕ್ಟ್ರಾನ್. ಹೌದಾ, ಇಲ್ಲಿ ನೋಡಿರಿ. ಹಾಗಾದರೆ ಎಲೆಕ್ಟ್ರಾನನ್ನು 1897ರಲ್ಲಿ ಕಂಡುಹಿಡಿದರೆ ಪ್ರೋಟಾನು ಮತ್ತು ನ್ಯೂಟ್ರಾನನ್ನು ಯಾವಾಗ ಕಂಡುಹಿಡಿದರು? ಸೊ ಗೊತ್ತಿದ್ದವರು ಕಮೆಂಟ್ ಮಾಡಿರಿ. ಯಾರು ಕಂಡುಹಿಡಿದ್ರು ಅಂತ ನಾನು ಹೇಳಿದೆ. ಪ್ರೋಟಾನ್ ಕಂಡುಹಿಡಿದವರು ರುದರ್ಫೋರ್ಡು, ನ್ಯೂಟ್ರಾನ್ ಕಂಡುಹಿಡಿದವರು ಚಾಡ್ವಿಕ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿದೆ ನೋಡಿರಿ, ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್ ಅವರು ಯಾವಾಗಪ್ಪ ಅಂದರೆ 1932ರಲ್ಲಿ. ಇನ್ನು ಪ್ರೋಟಾನ್ ಕಂಡುಹಿಡಿದವರು ಯಾರು, ಅರ್ನೆಸ್ಟ್ ರುದರ್ಫೋರ್ಡ್, ಯಾವಾಗ 1919ರಲ್ಲಿ. ಇನ್ನು ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ, ಇದನ್ನು ಕಂಡುಹಿಡಿದವರು ಕೂಡ ಅರ್ನೆಸ್ಟ್ ರುದರ್ಫೋರ್ಡ್ ಅವರೇ. ಯಾರು, ಯಾವಾಗ 1911ರಲ್ಲಿ. ಓಕೆ, ನೆಕ್ಸ್ಟ್. ರೋಲರ್ ಕೋಸ್ಟರ್ ಅದರ ಟ್ರ್ಯಾಕ್ನ ಅತಿ ಎತ್ತರದ ಬಿಂದುವಲ್ಲಿರುವಾಗ ಅದರಲ್ಲಿ ಕುಳಿತಿರುವ ವ್ಯಕ್ತಿಯ ದ್ರವ್ಯರಾಶಿಯನ್ನು ದ್ವಿಗುಣಗೊಳಿಸಿದರೆ ಅವರ ಗುರುತ್ವಾಕರ್ಷಣೆಯ ಸ್ಥಿತಿಜ ಶಕ್ತಿ ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಏನು ಪರಿಣಾಮ ಬೀರುತ್ತದೆ? ಅವರ ದ್ರವ್ಯರಾಶಿ ಅಂದರೆ ಅವರ ಮಾಸನ್ನು ಡಬಲ್ ಮಾಡಿದರೆ ಅದು GPE ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಡಬಲ್ ಆದರೆ ಅದು ಕೂಡ ಡಬಲ್ ಆಗುತ್ತೆ. ಹೌದಾ, ನೆಕ್ಸ್ಟ್. ಸೊ ಇನ್ಫಾರ್ಮೇಷನ್ನ ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಮುಂದೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಓಕೆ, ಇದ್ರ ಮೇಲೆ ಸಂಬಂಧಪಟ್ಟದ್ದು. ಆಹಾರ ಸರಪಳಿಯಲ್ಲಿ ಅಂದರೆ ಫುಡ್ ಚೈನ್ನಲ್ಲಿ ಹಾನಿಕಾರಕ ರಾಸಾಯನಿಕಗಳಾದ ಕೀಟನಾಶಕಗಳು ಅಥವಾ DDT ಸಾಂದ್ರತೆಯು ಯಾವ ಮಟ್ಟದಲ್ಲಿ ಅತ್ಯಧಿಕವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ, ಆಹಾರ ಸರಪಳಿಯಲ್ಲಿ. ಸೊ ನಾವು ಒಂದು ಪಿರಾಮಿಡ್ ಅಂತ ಬಂದಾಗ ಇದರಲ್ಲಿ ನಾವು ಪ್ರಮುಖವಾಗಿ 4 ಭಾಗ ನೋಡ್ತೀವಿ. ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು ಅಂತ. ಹಾಗಾದರೆ ಈ ಒಂದು ಭಕ್ಷಕರಲ್ಲಿ ಅತಿ ಹೆಚ್ಚು ರಾಸಾಯನಿಕ ಸಾಂದ್ರತೆ ಯಾರಲ್ಲಿ ಇರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾರಲ್ಲಿಪ್ಪ ಅಂದರೆ ಇದು ಅತ್ಯಂತ ಉನ್ನತ ಮಟ್ಟದ ನೋಡ್ರಿ, ಅಂದರೆ ಆಪ್ಷನ್ ಬಿ ಶೀರ್ಷ ಅಥವಾ ಪ್ರಮುಖ ಉಪಭೋಗರು ಅಥವಾ ತೃತೀಯ ಭಕ್ಷಕರು. ಟಾಪ್ ಅಂತ ಬರುತ್ತಲ್ಲ, ಅತ್ಯಂತ ಟಾಪ್ನಲ್ಲಿ ಬರ್ತಕ್ಕಂಥ ಭಕ್ಷಕರಲ್ಲಿ ಅತಿ ಹೆಚ್ಚು ರಾಸಾಯನಿಕ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್. ಸೊ ಇದೊಂದು ಮ್ಯಾಥ್ಸ್ ಕ್ವಶನ್ ಅವೈಲೇಬಲ್ ಇದೆ ಇವತ್ತಿನ ಮೊದಲನೇ ಶಿಫ್ಟ್ದು. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 20% ವಾರ್ಷಿಕ ದರದಲ್ಲಿ 5 ವರ್ಷಗಳ ಸರಳ ಬಡ್ಡಿಯು 56,000 ಆಗಿದ್ದರೆ ಆ ಮೂಲಧನವನ್ನು ಕಂಡುಹಿಡಿಯಿರಿ. ಸೊ ನಮಗವರ ಇಂಟ್ರೆಸ್ಟ್ನ ರೇಟ್ ಕೊಟ್ಟಿದ್ದಾರೆ, ಆ ಒಂದು ಇಂಟ್ರೆಸ್ಟ್ ಆಫ್ ರೇಟ್ನ 5 ವರ್ಷದ ಅಮೌಂಟ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ನ ಕೇಳಿದ್ದಾರೆ. ಹೌದಾ, 1 ವರ್ಷಕ್ಕೆ ಎಷ್ಟೈತೆ, 20% ಐತಿ. ಸರಳ ಬಡ್ಡಿ ಇರೋದ್ರಿಂದ ಇದು ಡಬಲ್ ಆಗೋಲ್ಲ, ಸೇಮ್ ಇರ್ತೈತೆ ಎಷ್ಟು ವರ್ಷ ಇದ್ದರೂ ಕೂಡ. ಅವ್ರು ಎಷ್ಟು ವರ್ಷ ಕೇಳಿದಾರೋ 5 ವರ್ಷ ಕೇಳಿದ್ದಾರೆ. ಸೊ 5 ವರ್ಷ ಇಂಟು 20 ಅಂದರೆ ಇದು 100ಕ್ಕೆ ಸಮ ಆಯಿತು. ಹಾಗಾದರೆ ಇದೇನು 56,000 ಇದೆಯಲ್ಲ, ಈ 56,000 ವ್ಯಾಲ್ಯೂ ಎಷ್ಟು, 100. ಹಾಗಾದರೆ ಪ್ರಿನ್ಸಿಪಾಲ್ ಯಾವತ್ತು 100ಕ್ಕೆ ಸಮ ಇರ್ತೈತಿ. ಹೌದಾ, ಹಾಗಾದರೆ 100ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ 100 ಹೊತ್ತು, ಈ 100 ಹೊತ್ತು, ಆನ್ಸರ್ ಎಷ್ಟು ಬಂತು, 56,000. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ
56,000. ಹೌದಾ? ನೆಕ್ಸ್ಟ್. ಸೊ ಇದು ಇನ್ನೊಂದು ಕ್ವಶನು. ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ, ಅದು ಸರಳ ಬಡ್ಡಿ, ಇದು ಚಕ್ರ ಬಡ್ಡಿ. 10,000 ಮೇಲೆ 8% ವಾರ್ಷಿಕ ಚಕ್ರಬಡ್ಡಿ ದರದಲ್ಲಿ 1.5 ಅಂದರೆ 1.5 ವರ್ಷಗಳ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ಬಡ್ಡಿಯು ವಾರ್ಷಿಕವಾಗಿ ಸಂಯೋಜನೆಯಾದಾಗ. ಸೊ 10,000 ರೂಪಾಯಿ ನಮ್ಮದು ಪ್ರಿನ್ಸಿಪಲ್ ಇದೆ, 8% ರೇಟ್ ಇದೆ. ಹೌದಾ? ಮೊದಲ ವರ್ಷಕ್ಕೆ ಎಷ್ಟಾಗುತ್ತಾ? 10,000 ಮೇಲೆ 8% ಅಂದರೆ 800 ಆಗುತ್ತಾ? ಇನ್ನು ಎರಡನೇ ವರ್ಷ ಕಂಪ್ಲೀಟ್ ಅಲ್ಲ, ಕೇವಲ ಅರ್ಧ ವರ್ಷ ಅಷ್ಟೇ. ಹೌದಾ? ಸೊ ಇದರ ಅರ್ಧ ಮಾಡ್ಕೊಳ್ರಿ, ಎಷ್ಟಾಗುತ್ತಾ? 400 ಬರುತ್ತಾ? ಇನ್ನು ಈ 400 ಮೇಲೆ ಎಷ್ಟು? 8% ಬಡ್ಡಿ ಹಚ್ಚಬೇಕು. ಹೌದಾ? ಎಷ್ಟಾಗುತ್ತೆ ನೋಡಿರಿ? 10% ಅಂದರೆ 40 ಆಗುತ್ತಾ? 8% ಅಂದರೆ 32 ಆಗುತ್ತೆ. ಸೊ ಎಷ್ಟು ಬರುತ್ತೆ ಆನ್ಸರು? 2, 3, 8, 4, 12. 12, 32 ಆನ್ಸರ್ ಬರುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಹೌದಾ? ನೆಕ್ಸ್ಟ್. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್. PMRCನ ಪೂರ್ಣ ರೂಪವೇನು ಅಂದರೆ ಫುಲ್ ಫಾರ್ಮ್ ಕೇಳಿದ್ದಾರೆ. ಎತ್ತರದು PMRC. ಸೊ PMRCಯ ಪೂರ್ಣ ರೂಪ ಏನಪ್ಪ ಅಂದರೆ ಆಪ್ಷನ್ ಎ ಪ್ರಧಾನಮಂತ್ರಿ ಸಂಶೋಧನಾ ಅಧ್ಯಕ್ಷತೆ ಅಥವಾ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಚೇರ್ ಅಂತ. ಇದೇ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತಾ? ಓಕೆನಾ? ಸೊ ಇದು ಆಗಿದೆ. ಇದು ಭಾರತದ ಸರ್ಕಾರದ ಒಂದು ಯೋಜನೆಯಾಗಿದ್ದು ಪ್ರತಿಷ್ಠಿತ ಸಂಶೋಧಕರನ್ನು ಗುರುತಿಸಲು ಮತ್ತು ಬೆಂಬಲಿಸಲು ಸ್ಥಾಪಿಸಲಾಗಿದೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದಿಷ್ಟು ಇವತ್ತಿನ ಆಗಸ್ಟ್ 9ರಂದು ನಡೆದ ಮೊದಲನೇ ಶಿಫ್ಟ್ನ ಕ್ವಶನ್ಸ್ ಆಗಿದ್ದು, ಮತ್ತೆ ಯಾವುದಾದ್ರೂ ಕ್ವಶನ್ಸ್ ಅವೈಲೇಬಲ್ ಆದರೆ ಅದನ್ನು ನಾನು ಸೆಕೆಂಡ್ ಶಿಫ್ಟ್ ವಿಡಿಯೋ ಮಾಡ್ತೀನಲ್ಲ, ಸೆಕೆಂಡ್ ಶಿಫ್ಟ್ದು ಆ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಓಕೆ? ಸೊ ಇಷ್ಟೇ ಕ್ವಶನ್ ಅವೈಲೇಬಲ್ ಇರೋದ್ರಿಂದ ಇಷ್ಟೇ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಯಾರು ಎಕ್ಸಾಮ್ ಬರೆಯೋರಿದ್ದೀರಿ, ದಯವಿಟ್ಟು ಎಕ್ಸಾಮ್ ಬರೆದ ಮೇಲೆ ಈ ಒಂದು ನಂಬರ್ಗೆ ಯಾವ ಕ್ವಶನ್ ಬಂದಿದ್ದು ಅಂತ ಮೆಸೇಜ್ ಮಾಡಿ. ಬಹಳಷ್ಟು ಜನ ನನ್ನ ಹತ್ರ PDF ಕೇಳಾಕತ್ತೀರಿ, ಕಾಲ್ ಮಾಡ್ತಾಯಿದ್ದೀರಿ, ಸರ್ PDF ಕಳಿಸ್ರಿ ಅಂತ. ನಾನು PDF ಕಳಿಸ್ತೀನಿ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಎಕ್ಸಾಮ್ ಮುಗಿದ್ಮೇಲೆ ಈ ನಂಬರ್ಗೆ ಯಾವ ಕ್ವಶನ್ ಬಂದಿದ್ದು ಅಂತ ಮೆಸೇಜ್ ಮಾಡಿರಿ, ಮುಂದೆ ಎಕ್ಸಾಮ್ ಬರೋರಿಗೆ ಹೆಲ್ಪ್ ಆಗುತ್ತಂತ. ಹೌದಾ? ಸೊ ಕೆಲವೊಂದಿಷ್ಟು ಜನ ಕ್ವಶನ್ ಕಳ್ಸಾಕತ್ತೀರಿ, ಕೆಲವೊಂದಿಷ್ಟು ಜನ ನನಗೆ ಹೊಳ್ಳಿ ಮೆಸೇಜ್ ಮಾಡ್ತೀರಿ, PDF ಕೊಡ್ರಿ, ಇಂಪಾರ್ಟೆಂಟ್ ನೋಟ್ಸ್ ಬಿಡ್ರಿ ಅಂತ. ಸೊ ನನ್ನ ಹತ್ರ ಯಾವುದು ಇಂಪಾರ್ಟೆಂಟ್ ನೋಟ್ಸ್ ಇಲ್ಲ. ಓಕೆ? ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ ವಿಡಿಯೋ ಆಗಿತ್ತು. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.